ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ಬ್ಯಾಕ್ಗ್ರೌಂಡನ್ನ ಇಗ್ನೋರ್ ಮಾಡಿ ಪ್ಯಾಕಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಪಾತ್ರೆಗಳೆಲ್ಲ ಸ್ವಲ್ಪ ವಾಶ್ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ, ಮೇ 2ನೇ ತಾರೀಕು. ಸೊ ಡ್ಯೂಟಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಗಂಟೆಗೆ 9:45 ಆಯಿತು. ಇವಾಗ ಫಾಸ್ಟಾಗಿ ಹೋಗಿ ನಾನು ತನು ಕೇಕ್ ತೊಗೊಂಬಂದ್ವಿ. ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ, ಸಾಲ ಅವ್ರನ್ನೇ ಕರ್ಕೊಂಡೋಗಿ ಕೇಕ್ ತರ್ತಿದ್ದೆ. ಈ ಸತಿ ನಾನು ತನು ಇಬ್ಬರೇ ಹೋಗಿ ಕೇಕ್ ತೊಗೊಂಬಂದ್ವಿ. ಈಗ ಸೊ ಒಂದು ಚಿಕ್ಕ ಕೇಕ್ ತಂದಿದ್ದೀವಿ ಅವ್ರಿಗೆ ಕಟ್ ಮಾಡ್ಸೋಣ ಅಂತೇಳಿ. ಗಿಫ್ಟ್ ಅಂತೇನು ಕೊಟ್ಟಿಲ್ಲ. ಈ ಸತಿ ಸ್ವಲ್ಪ ನಾವೆಲ್ಲ ಟೈಟಲ್ಲಿದ್ದೀವಿ, ಹಾಗಾಗಿ ಇನ್ನು ತನ್ನದು ಅಡ್ಮಿಷನ್ನು, ಮನೆ ಶಿಫ್ಟಿಂಗ್ ಅದೆಲ್ಲ ಇರೋದ್ರಿಂದ ಸೊ ಏನೂ ಗಿಫ್ಟ್ ಕೊಟ್ಟಿಲ್ಲ. ಒಂದು ಜೊತೆ ಬಟ್ಟೆ ಅವರಮ್ಮ ಕೊಡಿಸಿದ್ರು ಪಾಪ. ಅದನ್ನು ಸ್ಟಿಚ್ ಮಾಡೋಕ್ಕೆ ಊರಲ್ಲೇ ಕೊಟ್ಟರು. ಅವ್ರು ಹೊಲ್ಕೊಡ್ಲಿಲ್ಲ, ಇಲ್ಲಾಂದ್ರೆ ಅದನ್ನೇ ಹಾಕ್ಕೊಳ್ಳೋರು. ಓಕೆ, ಅವ್ರು ಬಂದಮೇಲೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಈಗ ಕೇಕ್ ತಂದಿದ್ದೀವಿ. ಕೇಕ್ ತೋರಿಸ್ತೀನಿ ತಡೀರಿ. ಬೇಗ ಬರ್ತಾರೇನೋ ಅಂತ ಅಂದ್ಕೊಂಡ್ವಿ, ಅವ್ರು ಇನ್ನೂ ಬಂದಿಲ್ಲ. ಯೂಶಲಿ 10-10:30 ಆಗುತ್ತೆ. 10:30ಗೆ ಕಟ್ ಮಾಡಿಸೋದು. ಇಷ್ಟೇ ಸಿಂಪಲ್ಲು. ಇದೇನು ಬ್ಲ್ಯಾಕ್ ಫಾರೆಸ್ಟಾ? ಬ್ಲ್ಯಾಕ್ ಫಾರೆಸ್ಟ್. ಓಕೆ, ಇದು ನನಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಅವ್ರು ಬಂದಮೇಲೆ ಕಟ್ ಮಾಡಿಸ್ತೀವಿ. ಅಲ್ಲ ಅಂದ್ಕೋತೀವಿ. ಫ್ರಿಜ್ಜಿಗೆ ಮನೆ ನಿನ್ನ ಬರ್ತಡೇ ಅಂತ ನಮ್ಗೆ ಮರ್ತೇ ಹೋಗ್ಬಿಟ್ಟೈತೆ ಮನೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬರ್ತಡೇ ಮಾಡ್ಕೊಂಡು ಕೂತ್ಕೊಂಡು ಮಾಡಕ್ಕೆ ಹ್ಯಾಪಿ ಬರ್ತ್ಡೇ ಟು ಯು. ಏನು ಗಿಫ್ಟ್ ತಂದೆ ಮನೆ ನನಗೆ? ನಿನ್ನ ಬರ್ತಡೇ ಅಲ್ಲ, ಏನು ಗಿಫ್ಟ್ ಕೊಡ್ತೀಯಾ? ಏನು ಗಿಫ್ಟ್ ಕೊಡ್ತೀಯ ನನಗೆ ನಿನ್ನ ಬರ್ತಡೇಗೆ? ನನ್ನ ಬರ್ತಡೇ ನಿನಗೆ ಗಿಫ್ಟ್ ಕೊಡ್ಬೇಕು? ಹೌದು, ನನ್ನ ಬರ್ತಡೇನೇ ಮಾಡ್ಕೊಳಲ್ಲ. ನನ್ನ ಬರ್ತಡೇನೇ ಟ್ರೀಟ್ ಕೊಡಿಸ್ಬೇಕು ತಾನೆ ನಿನ್ನ ಬರ್ತಡೇಗೆ? ಟ್ರೀಟ್ ಏನು ದಿನ ತಿಂತಾನೆ ಇದೆಯೋ? ಏನು ಕೊಡಿಸಿದೆ? ಏನು ತಿನ್ಸಿದೆ? ಏನು ತಿನ್ಸಿದೆ ಹೇಳು. ನಂಗೆ ನಿದ್ದೆ ಬರ್ತದೆ. ನನಗೂ ನಿದ್ದೆ ಬರ್ತದೆ. ನೀನು 11 ಗಂಟೆಗೆ ಬಂದರೆ ನಾವೇನು ಮಾಡೋಣ? ಊಟ ಬರ್ತಡೇ ದಿನ ಯಾರು ಊಟ ಮಾಡ್ತಾರೆ? ಪಾರ್ಟಿ ಮಾಡ್ತಾರೆ. ಊಟ ಎಣ್ಣೆ ನೋ ಎಣ್ಣೆ. ವೈನ್ ಪಾರ್ಟಿ ಕೊಡ್ತೀಯ? ಅಮ್ಮ ಅಮ್ಮ ಪರಮಾತ್ಮ. ಮತ್ತೆ ಇನ್ನೇನು ಸಮಾಚಾರ? ಯಾರ್ಯಾರು ವಿಶ್ ಮಾಡಿದ್ರು ನಿಂಗೆ? ಯಾರು ವಿಶ್ ಮಾಡಿದ್ರು? ಫೇಸ್ಬುಕ್ಕಲ್ಲಿ ಬಂತು ಒಂದೇ. ಮತ್ತೆ ಬಂತು. ಹಾಂ, ಆಮೇಲೆ ಏನಿಲ್ಲ ಹೇಳು. ಇರಲಿ. ಮನೆ ಬರ್ತಡೇ ಮಾಡ್ಕೊಳಕ್ಕೆ ನಾವೇನು 15 ವರ್ಷದ ಹುಡುಗರ ವಯ ಆ ಕಡೆಗೆ? 15 ವರ್ಷದ ಹುಡುಗರು ಮಾತ್ರ ಮಾಡ್ಕೊಳ್ಳೋದ? ರಾಂಗ್ ಸ್ಟೇಟ್ಮೆಂಟ್ ಕೊಡ್ತೀಯಲ್ಲೇ. 15 ವರ್ಷದ ಹುಡುಗರು ಮಾತ್ರ ಬರ್ತಡೇ ಮಾಡ್ಕೊತಾರ? ಅಪ್ಪ ನಮ್ಗೆ ಸುಮ್ಮನೆ ತಲ್ತಿನ ಹೋಗೋ ಕಡೆಗೆ ಬರ್ತಡೇ ಮಾಡ್ಕೊಟ್ರು. ಈಗ ನೀನು ಬರ್ತಡೇ ಮಾಡೋಕ್ಕೆ ಯಾರು ಹೊರಟವ್ರೆ ಹೇಳು? ಏನೋ ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ, ಮಾತಾಡಿದೆ. ಸುಳ್ಳು ಹೇಳ್ತು ಯಪ್ಪ ಫೇಸ್ಬುಕ್ ಅಲ್ಲಿ ಸುಳ್ಳು ಡೇಟ್ ಹಾಕಿದೆ. ಯಾರು ವಿಶ್ ಮಾಡ್ಬಿಟ್ರಪ್ಪ ನಿಮ್ಗೆ? ಬೆಳಗ್ಗೆ ಬಂತು, ನಿಜವಾಗ್ಲೂ ಬಂತು. ನನ್ನ ಕಡೆ ಫೇಸ್ಬುಕ್ ಅವರು ಇದ್ದಾರೆ, ನೀವು ಇಲ್ಲ ಅಂದ್ರೂ ಅಷ್ಟೇ ಆಯಿತು. ಇಲ್ಲ ಅಂದರೂ ಅಷ್ಟೇ ಆಯ್ತು ಅಂತ ನೋಡ್ತೀನಿ. ಹೊಡ್ಸ್ಕೋಬೇಡಿ ಬರ್ಡೇ ದಿನ. ಓಹೋ ನಡಿಯೇ ತಾನು ಮನೆ ಊಟ ಹಾಕಿ ಮನೆ ಮಲಗಬೇಕು. ನಿದ್ದೆ ಬರ್ತದೆ, ಸಿಕ್ಕಾಬಿಡೋದು. ಮೈಕೈ ಎಲ್ಲ ನಾವು ಮಾತ್ರೆ ಕುಡಿಬೇಕು. ನಾನು ತುಂಬ ಬರ್ತಡೇ ದಿನ ಯಾಕೆ ಮಾತ್ರ ಕುಡಿತೀಯಾ? ವರ್ಷ ಪೂರ್ತಿ ಮಾತ್ರ ಕುಡಿಯಕ್ಕ ಕಮ್ಮಂಗಿ ಥರ? ಮಾತ್ರೆ ಎಲ್ಲ ಕುಡಿಯಂಗಿಲ್ಲ. ಇವತ್ತೇನಾದ್ರೂ ಆಗಲಿ ಮಾತ್ರ ಕುಡಿಯಕ್ಕೆ ಬಿಡಬಾರ್ದು ಚಿನ್ನಿ. ಹೌದು. ನೋವು ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ. ನನಗೆ ನೀವು ನೋವು ಅಂತಿದ್ರೆ ನೋವಾಗೇ ಆಗುತ್ತೆ. ನೋವಾದ್ರೆ ನೋವು ಅಂತ ಸೈಕಾಲಜಿ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಮಾವಿನಕಾಯಿ ತಿಂದ ಒಟ್ಟಲ್ಲಿ. ಹಾಂ, ನೀನೊಬ್ರು ಮಗಳ, ನೀನು ಒಂದು ಮಾವಿನಕಾಯಿ ಕೊಡ್ಸಿಲ್ಲ ಅಂತ ಹೇಳಿ ತಪ್ಪ ಮಾಡ್ಕೊಂಡು ಕೂತಿದ್ದಲ್ಲ. ಲಾಸ್ಟಿಗೆ ಅಂಗಡಿಗೆ ಹೋಗಿ ತರ್ಸ್ಕೊಂತೀವಿ, ಆಮೇಲೆ ತಂದು ಕೊಟ್ಮೇಲೆ ನಗ್ತೀಯ ಅಂದರೆ ಏನು ಹೇಳ್ಬೇಕು ನಿನಗೆ? ಹಾಂ, ಎಂಥ ಕೆಟ್ಟ ಬುದ್ಧಿನೇ ನಿನಗೆ. ಅಂಬ್ಲಿ ಜೊತೆ ಮಾವಿನಕಾಯಿ ತಿನ್ನಕ್ಕೆ ಆಸೆ ಪಡ್ತಾವೆ. ಮಗು ಏನೇನು ದಿನ ಇದು ಕೇಳ್ತಾ, ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ಕೇಳ್ತಾ, ಬೇರೆ ಏನು ಕೇಳ್ತೋ? 10 ರೂಪಾಯಿ ಮಾವಿನಕಾಯಿ ಕೇಳ್ತೋ. ಅಷ್ಟಕ್ಕೆ ಇಷ್ಟೊಂದು ಮಾತಾಡ್ತಿದ್ದೀಯಲ್ಲ. ಹ್ಞೂ, ಅಯ್ಯೋ ಶಿವನೇ. ಆ ಕಣ್ಣು ಹೆಂಗೈತೆ? ಹೋಗಿ ಮಲಗು, ನಡಿ ಮಲಗ. ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ. ಸರಿ ಆಯಿತು, ಬರಪ್ಪ ಊಟ ಮಾಡೋಣ. ಊಟ ಚೂರೇ ಜಾಸ್ತಿ. ಬಟ್ಟೆ ಚೇಂಜ್ ಮಾಡೋಗು. ಸರಿ ಬರಬೇಡ ಆಗೈತೇನೋ? ಅಲ್ಲೇ ಯಾವ್ದಿರೋದು ಬರ್ಮೋಡ? ಕೊಡ್ತೀನಿ.
ಅದು ಇವತ್ತು ವಾಶ್ ಮಾಡಿದ್ದು ಹಾಕೊಂಡಿದ್ದಾ? ನಾನೇ ಕೊಟ್ಟಿದ್ದೀನಿ. ಏನೇ ಕೊಟ್ಟಿದ್ದ? ಸ್ನಾನ ಮಾಡಿ ಈಚೆ ಹೋದ್ರೆ ಹಾಕ್ಲಿಕ್ಕೆ ಬರುತ್ತೆ, ಮನೆಗೆ ಬಂದರೆ ನಿದ್ದೆ ಬರಲ್ಲ. ತಿರ್ಗಾ ಈಚೆಗೆ ಬಂದರೆ ನಿದ್ದೆ ಬರುತ್ತೆ, ಆದರೆ ಈಚೆಲೆ ಮಲ್ಕೊಂಡು ಈಚೆಲೆ ಇದ್ಬಿಡು. ಇಲ್ಲ ಕಣ್ಣ, ಮನೆಗೆ ಬಂದ್ರೆ ಹಂಗಾಗುತ್ತೆ ಅಂದರೆ ಇನ್ನೇನು ಹೇಳೋಣ, ಮಲ್ಗಕ್ಕೆ ರೋಡಲ್ಲೇ ಇದ್ಬಿಡು. ಅದೇ ನೋಡ್ತಾ ಇದ್ದೀನಿ. ಮುಂಚೆಲ್ಲ ಮಲಗಿಬಿಡ್ತಾ ಇದ್ದೇವೆ, ಯಾಕೆ ಮಲಗಕ್ಕೆ ಆಗಲ್ಲ, ಆಟೋದಲ್ಲಿ ಹಿಂಸೆ ಆಗುತ್ತೆ. ನಾವು ವಿಶ್ ಮಾಡಲಿಲ್ಲ ಅಂತ ಯಾಕೆ ಬೇಜಾರಾಗಬೇಕು? ಹೇಳು, ಒಳಗೆ ಫೀಲ್ ಆಗಿರುತ್ತಂತ. ಸೀನೇ ಇಲ್ಲ. ಹೇಳು ಹೇಳು. ನೀನಾ ಬರ್ತಡೆ? ಓ ಹೆಂಗ್ ಮರ್ತು ಬಿಟ್ಟೆ ನಾನು ಬರ್ತಡೆ ಅಂತ ಸೀನೇ ಇಲ್ಲ. ಎಲ್ಲ ಚಿನ್ನಿ ವಿಶ್ ಮಾಡಿಲ್ಲ ಅಂತ ಸಣ್ಣ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ರೆ ನಮಗೆ ಸಣ್ಣ ವಯಸ್ಸಿಂದ ಮಾಡಿದಾರಮ್ಮ. ಅದಕ್ಕೆ ನಾವು ಹಾಂ ಗೊತ್ತಾ? ಅದಕ್ಕೆ ನಾವು ನಿಮ್ಮ ಥರ ಆಡಲ್ಲ ಅಂತ ಹೇಳಿದ್ವಿ. ಹೌದು, ಬರ್ತಡೇ ಮಾಡ್ಕೊಂಡು. ಅದ್ರ ಬಗ್ಗೆ ಹೌದಾ? ಕಂಡ್ಬಿಡಿ ಯಾಕೆ ಬಾ ಕಟ್ ಮಾಡು. ಬಾ ಬಾ ಬಾ. ಅಲ್ಲ, ತರಕಾರಿ ತಗೊಂಬ ಹೋಗಿ ಅಂದ್ರೆ ಅದಾಗಲ್ಲ. ಈ ಕೇಕ್ ನ ತರಕ್ ಹೋಗಿದ್ಯಾ? ಒಳಗೆ ಖುಷಿ ಆಯ್ತು ನೋಡ್ರಿ ಅಪ್ಪನ ಸ್ಮೈಲ್. ಅಲ್ಲ ಚಿದಿ, ಖುಷಿ ಆಗಂತಂದು ಏನಿಲ್ಲ. ಅಲ್ಲೇ ಎಣ್ಣೆ ತಂದ್ಕೊಟ್ರೆ ಖುಷಿ ಆಗ್ತದಾ? ಏನೇನು ಮಕ್ಕ, ಅದೆಲ್ಲ ಕನ್ಸಲ್ಲೂ ಆಗಲ್ಲ. ಬಾ ಬಂದಿಡಿ ನಿಮ್ಮದು. ಬಿಡಪ್ಪ, ಏನೋ ಒಂದು ನಾವು ಸಣ್ಣ ಕೇಕ್ ತಂದಿದ್ದೀವಿ ಅಷ್ಟೇ. ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ನೀನು ತಂದಿದ್ದಲ್ಲ ಅಂಥದ್ದೇ ಒಂದು, ನಿನಗೆ ಓವರ್ ಕಲರಲ್ಲಿ ಒಂದು ಡ್ರೆಸ್ ತಂದು ಕೊಡೋಣ ಅಂತ ಇದ್ದೆ. ಹಾಕೋತೀಯಾ? ಪಿಂಕ್ ಕಲರಲ್ಲಿ, ಡಾರ್ಕ್ ಬ್ಲೂ ಕಲರಲ್ಲಿ, ಡಾರ್ಕ್ ಬ್ಲೂ ಅಲ್ಲ, ಯಾವ ಚಿನ್ನಿ? ಡಾರ್ಕ್ ಕಲರಲ್ಲಿ ಒಂದು ಡ್ರೆಸ್ ತಂದು ಕೊಡೋಣ. ಡಿಸ್ಟರ್ಬ್ ಕಲರಲ್ಲಿ. ನಂಗೆ ಡಿಸ್ಟರ್ಬ್ ಅಲ್ವಾ ಚಿನ್ನಿ? ನೀವು ಕಟ್ ಮಾಡಿ. ಬೇಕಾಗಿರೋ ಚಾಕ್ಲೇಟ್ ಕೇಕ್ ನಾನು ಹೇಳೋಣ ಅಂತಿದ್ದೆ, ಅಮ್ಮನೇ ಚಾಕ್ಲೇಟ್ ಕೇಕ್ ಚೂಸ್ ಮಾಡಿ. ಮನೆ ನೀನು ಮೊನ್ನೆ ಮಗುದು ಇದು ಸೆಲೆಬ್ರೇಷನ್ಗೆ ರೆಡ್ ವೆಲ್ವೆಟ್ ತಂದಿದ್ದಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ರೆಡ್ ವೆಲ್ವೆಟು ಮೊನ್ನೆ 900 ರುಪೀಸ್ ಕಣೆ. ಊರಲ್ಲಿ 900 ರುಪೀಸ್ ರೆಡ್ ವೆಲ್ವೆಟ್. ಮಾಮೂಲಿ ಕೇಕ್ ಅಂದ್ರೆ ಅದು ಚೆನ್ನಾಗಿತ್ತಲ್ಲ ಚಿನ್ನಿ? ನನಗೆ ಇಷ್ಟ ಆಯ್ತು, ಮಗುಗೆ ಇಷ್ಟ ಆಯ್ತು ಬಿಡು. ಗೀಸಲ್ಲಿ ಇಷ್ಟ ಆಗುತ್ತೆ ಜಾಸ್ತಿ ರೆಡ್ ವೆಲ್ವೆಟ್. ವೆಯ್ಟ್ ಮಾಡು. ಅಲ್ಲಿ ಪೈನಾಪಲ್ ಇತ್ತು, ಬಟರ್ ಸ್ಕಾಚ್ ಮನೆ ಪೈನಾಪಲ್ ಚೆನ್ನಾಗಿರಲ್ಲ. ವೆನಿಲಾ ಇತ್ತು, ತುಂಬಾ ಸ್ವೀಟ್. ನಿಮಗೆ ಜಾಸ್ತಿ ಆಮೇಲೆ ಅಲ್ಲಿ ಆಪೋಸಿಟ್ ಬೇಕ್ರಿ, ಹೊಸ ಬೇಕ್ರಿ ಇತ್ತಲ್ಲ, ಅದು ಕ್ಲೋಸ್ ಆಗಿತ್ತು. ಹಂಗಾಗಿ ಆ ಬೇಕ್ರಿಲಿ ತರೋಣ ಅಂತ ಹೋದ್ವಾ. ಆಯ್ತು ಬಾರಮ್ಮ. ಇರ್ಲಿ ಬಿಡು, ಅಪ್ಪನೇ ಕಟ್ ಮಾಡಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮುರಳಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ಈ ವರ್ಷದಿಂದ ಫುಲ್ ಖುಷಿಯಾಗಿರೋ, ಹ್ಯಾಪಿಯಾಗಿರ್ತೀಯ ಅಂತ ಗೊತ್ತು. ತಗೋ. ಇನ್ನು ನಿನ್ನ ಹಿಡಿಯಾರ ಯಾರು? ಗೌ ಓ ಬಂದ್ಬಿಟ್ಲಪ್ಪ ವಿಡಿಯೋ ಮಾಡಕ್ಕೆ. ಫಸ್ಟ್ ಮಗುಗೆ ತಿನ್ನಿಸ್ಬೇಕು. ಬೇಡ ಪರವಾಗಿಲ್ಲ, ಬಾ ಫಸ್ಟ್ ಅಮ್ಮಂಗೆ ತಿನ್ಸಿ. ಮಗು ಸ್ಯಾಕ್ರಿಫೈಸ್ ಮಾಡೋದು ನಂಬರ್ 1. ವೇಟ್. ಓ, ನನ್ನ ಗಂಡಂಗೆ ನಾನು ತಿನ್ನಿಸ್ಲೇ ಇಲ್ಲ, ನಾನೇ ತಿನ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ಮಧ್ಯಾಹ್ನ ಸಕ್ಕರೆ ಕೇಳಿದ್ರು, ಸಕ್ಕರೆ ಕೊಡದೆ ಬೈದು ಕಳಿಸಿದ್ವಿ ಬರ್ತಡೇ ದಿವಸ. ಇವಾಗ ಚಾಕ್ಲೇಟ್ ಕೇಕ್ ತಿನ್ನಿಸ್ತಾ ಇದ್ವಿ ಆಯಿತಾ? ಚಾಕ್ಲೇಟ್ ಥರನೇ ಸ್ವೀಟಾಗಿದೆ. ಇರು, ಚಾಕ್ಲೇಟ್ ಕಲರಲ್ಲೇ ಆಯಿತಾ? ತಿನ್ನಿ ಇನ್ನೊಂಚೂರು, ಸಾಕಾ? ಚಾಕ್ಲೇಟ್ ಕೇಕೆ ಒಳ್ಳೇದು ಬೇರೆ ಕೇಕ್ಗಿಂತ, ಯಾಕಂದ್ರೆ ಅದು ಜಾಸ್ತಿ ಸ್ವೀಟ್ ಇರಲ್ಲ. ಕ್ರೀಮ್ ಹಂಗಿದೆ ಹೆವಿಯಾಗಿ. ಅಪ್ಪನ ತಿನ್ಸಿದ್ನಲ್ಲ. ಇನ್ನೊಂದು ಸ್ವಲ್ಪ ತಿನ್ನು.
ಎತ್ತಿಟ್ಬಿಡ್ತೀನಿ. ಕೇಕ್ ತುಂಬ ಡ್ರೈ ಇದೆ. ನಾವು ಅಂಕಲಿಗೆ ನೆಟ್ಟಿಗೆ ಬರೆಯೋಕ್ಕೂ ಕಷ್ಟ ಅಲ್ಲಪ್ಪ. ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬರೀ ಅಂತ ಹೇಳಿದ್ರೆ ಎಚ್ ಬಿಡಿ ಅಪ್ಪ ಅಂತ ಬರೆದಿದೆ. ಅದು ಬರೆಯೋಕ್ಕೆ ಸುಸ್ತು ಕಂಡ್ಕೊಂಡು ಬರ್ದ. ಅದೇ ಮಾಮೂಲಿ ನಾವು ಹೋಗ್ತೀವಲ್ಲ. ಈ ಕ್ರೀಮ್ ನೋಡಿ, ಕ್ರೀಮ ಏನಿದು ಹಿಂಗಿದೆ ಗಟ್ಟಿಯಾಗೆ. ನನಗೆ ಚಾಕ್ಲೇಟ್ ಕೇಕ್ ಅಂತೂ ಆ ಹೊಸ ಬೇಕ್ರಿ ಸಖತ್ತಾಗಿರೋದು. ನನ್ನ ಬರ್ತಡೇ ದಿನ ತಂದಿದ್ದು ಚೆನ್ನಾಗಿತ್ತಲ್ಲ ಚಿನಿ, ಆಪೋಸಿಟ್ ಆಗಿತ್ತಲ್ಲ. ಆ ಬೇಕ್ರಿ ಯಾಕೆ ಕ್ಲೋಸ್ ಆಗಿಬಿಟ್ಟೈತೆ. ಸರಿ, ಈಗ ಊಟ ಮಾಡುವ ಕಾರ್ಯಕ್ರಮ. ಮನೆ ಯಾಕೆ ಮನೆ ಇಂಥ ಪಿಕ್ಚರ್ ಹಾಕಿ ಹಿಂಸೆ ಕೊಡ್ತಾ ಇದೀಯ ನನಗೆ? ಸೊ ನಂಗೆ ಈ ಸೌಂಡ್ ಕೇಳೋಕ್ಕಾಗ್ತಿಲ್ಲ, ತೆಗಿ ಮನೆ. ಜಲಜ ಅಂತ ಹೋಗಿ ಮಂಗಮ್ಮ ಅಂತ ಮಾಡ್ತಾನೆ. ಮಂಗಮ್ಮ ಹೋಗ್ ಮಂಗಪ್ಪ ಅಂತ ಹೇಳಿಲ್ವ ನಿಂಗೆ ತಾನು? ಮಲಗಪ್ಪ ಅಂತ ಮಂಗಪ್ಪ ಮಂಗಪ್ಪ ಅಂದ್ಲು. ಮಂಗಪ್ಪ ಏನ್ ಮಾಡ್ತೀಯ? ನಾನು ರಿಯಲೈಸ್ ಮಾಡಿಲ್ಲ, ಹಾಗೆ ಬಾಯಲ್ಲಿ ಬಂತು. ಮನ್ಸಲ್ಲಿ ಇರೋದೇ ಬರೋದು ಬಾಯಲ್ಲಿ, ಗೊತ್ತಾ? ನಾನು ಅಮ್ಮಗೆ ಎಷ್ಟೊಂದು ಸತಿ ಹಂಗೆ ಅಂದಿದ್ದೀನಿ, ಹೋಗಿ ಮಂಗಮ್ಮ ಅಂತ. ಮಂಗಮ್ಮ ಜಗ ಹೆಸರು ಚೇಂಜ್, ಮಂಗಮ್ಮ. ನಿಮ್ದು ಎಲ್ಫಾರ್ ರೆಡಿ, ಎಲ್ಫಾರ್ ಮಂಗ. ಕೊಡಿ ರಿಮೋಟ್, ಟಿವಿ ನೋಡ್ಬೇಕು. ಓ, ನಿನ್ನೆಯಿಂದ ಈ ಪಿಕ್ಚರ್ ಮುಗಿಯಂಗಿಲ್ವಲ್ಲ. ಅದೇ ಈ ರಕ್ತಪಾತದ ಫಿಲಮ್ಗಳು ನಮ್ಗೆ ನೋಡೋಕ್ಕಾಗಲ್ಲ ಮೊದಲೇ. ಪವನ್ ಕಲ್ಯಾಣ್ ಯಾವ ಕಲ್ಯಾಣ? ಐ ಡೋಂಟ್ ಕೇರ್, ನನಗೆ ರಿಮೋಟ್ ಬೇಕು. ಅವನು ನೋಡು, ಇಮ್ರಾನ್ ರಶ್ಮಿಯನ ಎಂಥದ ಒಂದು ಮನೆಯವನ ಹೆಸರು ಯಾರವು? ಲುಟ್ಗಯ ಸಾಂಗು ಮೈ ಫೇವ್ರೇಟ್ ಸಾಂಗಲ್ಲಿ ಇದಾನಲ್ಲ, ಜುಬಿನ್ ನಾಟಿ ಎಲ್ಲ ಆಡಿರೋದು. ಸರಿ ಆಯಿತು, ಮಲ್ಕನಡಿ ಮನೆ, ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಎದ ಮತ್ತೆ ತನು ಬೇಗ ಊಟ ಮಾಡು ಚಿನ್ನಿ. ಊಟ ಮಾಡು, ನಾನು ಚೂರಿತ್ತು ಊಟ ಮಾಡು. ಮೊಳಕೆ ಕಾಳು ಸಾರು. ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ ಈ ಸಾಂಬಾರು ತಿನ್ನೋಕ್ಕೆ. ಏನಿಲ್ಲ, ಚೆನ್ನಾಗೈತೆ. ಕಾಳು ಅದು ಕಡಲೆಕಾಳು ಹಾಕ್ಬಾರ್ದಿತ್ತು.